ಓ ಮೈ ಗಾಡ್ ಲೇಟ್ ಆಯ್ತಲ್ಲ. ಹೇ ಗೈಸ್, ವೆಲ್ಕಮ್ ಟು ಮೈ ಸಂಡೇಸ್ ಮಿನಿ ವ್ಲಾಗ್. ನಿನ್ನೆ ರಾತ್ರಿ ಪಾಪ ನಮ್ಮ ಚಿಂಟುಗೆ ಸ್ವಲ್ಪ ಕಿರಿಕಿರಿ ಆಯಿತು. ಹಾಗಾಗಿ ಬೆಳಗ್ಗೆ ನಾನು ಎದ್ದೋಳುವಾಗೂ ಕುಯ್ ಕುಯ್ ಅಂತ ಇದ್ದ. ಸೊ ಹಾಗಾಗಿ ಮಲ್ಕೊಂಡ್ಬಿಟ್ಟೆ. ಎದ್ದು ನೋಡಿದ್ರೆ 6:15 ಆಗೋಗಿದೆ. ಎಂತ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. ಆ್ಯಕ್ಚುಲಿ ನಾನು ಇವತ್ತು ಪುರಿ ಮಾಡೋಣ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಟೈಮ್ ಆಗಿದೆ. ಸೊ ಏನು ಮಾಡಿದೆ, ಕ್ವಿಕ್ಕಾಗಿ ಚಪಾತಿ ಮಾಡಿಬಿಡೋಣ, ಚಟ್ನಿ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಲೇಟಾಗಿ ಎದ್ನಲ್ಲ ಅಂತ ಬೇಜಾರು. ಅದಕ್ಕೆ ಟೀ ಮಾಡ್ಕೋತಾ ಇದ್ದೀನಿ. ಟೀ ಮುಂದೆ ಕಾಯ್ಕೊಂಡು ಕುತ್ಕೊಳ್ಳೋದು ಬೇಡ, ಹೊರಗೋಗಿ ಕಾಯಿ ಆದರೂ ಇಟ್ಕೊಬರೋಣ ಅಂದ್ಬಿಟ್ಟು ಹೊರಗಡೆ ಬಂದೆ ಗಾಯ್ಸ್. ಸೂರ್ಯ ನೋಡಿದ್ರೆ ಪಳಪಳ ಅಂತ ಇದ್ದಾನೆ. ಸೊ ಸೂರ್ಯನ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಬನ್ನಿ ಇವಾಗ ನಾವು ಒಂದು ಕಾಯಿನ ಹೆಡ್ಕೊಳ್ಳೋಣ. ಯಾವ ಕಾಯಿ ಅಂತ ಚೂಸ್ ಮಾಡ್ತಾ ಇದ್ದೆ. ಕೊನೆಗೂ ಅಲ್ಲೊಂದು ಸಿಕ್ತು ಚಂದ ಇರೋ ಕಾಯಿ. ಕಾಯಿ ಇದ್ರೆ ಆಯ್ತಾ, ಕಾಯಿ ಹಿಡಿಯೋಕ್ಕೆ ದಸಿಬೇಕು ಅಲ್ಲ. ಬನ್ನಿ ನೋಡಿ, ಚಿಂಟು ಅವ್ರ ಅಜ್ಜಿ ಇಲ್ಲಿ ಇಟ್ಟಿದ್ದಾರೆ. ಸೊ ಇದನ್ನು ತೊಗೊಂಡೋಗ್ಬೇಕು. ಏನೇ ಮಾಡೋಕ್ಕೋದ್ರೂ ನಮ್ಮನೆ ಸಲೀಸಾಗಿ ಏನೂ ಮಾಡೋಕ್ಕಾಗಲ್ಲ. ಎಲ್ಲದು ಶ್ರಮ ಪಟ್ಟೆ ಮಾಡಬೇಕು ಗೈಸ್. ಬೆಳಗ್ಗೆ ಲೇಟಾಗಿದ್ರೆ ಏನು ಕೆಲಸನೂ ಆಗಲ್ಲ ಗೈಸ್. ಅದಕ್ಕೆ ಸ್ನಾನ ಸಹ ಮಾಡಲಿಲ್ಲ. ಬೇಗ ಬೇಗ ತಿಂಡಿ ಮಾಡಿಬಿಡೋಣ, ಬೇರೆ ಕೆಲಸ ಮಾಡ್ಕೊಂಬಿಡೋಣ ಅಂತ ಬಂದೆ. ನೋಡಿ ಟೀ ಆಯಿತು, ಟೀ ಕುಡಿತಾ ಇದ್ದೀನಿ. ಬರೀ ಇಂಥವೇ ಗೈಸ್ ನಾವು. ನಿನ್ನೆ ಇದೇ ಬಟ್ಟೆ ಹಾಕ್ಕೊಂಡು ಹಸಿರು ಚಟ್ನಿ ಮಾಡಿದ್ದೆ. ನಿಮಗೆ ನೆನಪಿರಬೇಕು ಅನಿಸುತ್ತೆ. ನೆನಪಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಅದಕ್ಕೆ ಇವತ್ತು ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ. ಬಟ್ಟೆ ಅದೇ ಗೈಸ್, ಆದರೆ ಮನುಷ್ಯರು ಅದೇ ಗೈಸ್, ಆದರೆ ಚಟ್ನಿ ಬೇರೆ. ಕಲರ್ ಹೇಗಿದ್ರೆ ಏನು ಗೈಸ್, ಟೇಸ್ಟ್ ಚೆನ್ನಾಗಿರ್ಬೇಕು ತಾನೇ. ಚಟ್ನಿ ಏನೋ ಚೆನ್ನಾಗಾಯ್ತು. ಹಾಗೆ ಚಪಾತಿ ಸಹ ಊದ್ಕೋತು. ಮತ್ತೆ ಆಗ್ತಾಡ. ಬನ್ನಿ ನನ್ನ ಗಂಡಂಗೆ ತಿಂಡಿನ ಕೊಟ್ಬಿಟ್ಟು ಬಂದೇ ಬಿಡೋಣ. ಹಾಗೆ ಟೀ ಸಹ ಕೊಟ್ಬಿಡೋಣ. ಗಂಡನ ಯಾರು ಬೇಕಾದರೂ ನೋಡ್ಕೋಬೋದು, ಮಗನ್ನ ನಾನೇ ನೋಡ್ಕೋಬೇಕು ಅಲ್ಲ. ಬನ್ನಿ ನನ್ನ ಮಗಂಗೂ ಸಹ ತಿಂಡಿ ತಿನ್ನಿಸ್ಬಿಟ್ಟು ಬರೋಣ. ನಮ್ಮನೆ ಜನಗಳು ಸ್ವೀಟು, ಹಾಗೆ ನಾವು ತಿನ್ನೋದು ಬರೀ ಸ್ವೀಟೇ ಗೈಸ್. ಬರೀ ನಾನು ತಿಂಡಿ ಸ್ವೀಟ್ಸ್ ತಿನ್ಕೊಂಡು ಕೂತ್ಕೋತೀನಿ ಅಂದ್ಕೊಂಡ್ರ ಇಲ್ಲ ಗೈಸ್, ಕೆಲಸನೂ ಮಾಡ್ತೀನಿ. ಈಗ ಚಿಂಟು ಅವ್ರಿಗೆ ಸ್ಕೂಲ್ ಮುಗೀತು ಅಲ್ಲ. ಸೊ ಹಾಗಾಗಿ ಆ ಬ್ಯಾಗು, ಲಂಚ್ ಬಾಕ್ಸ್ ಬ್ಯಾಗು ಎಲ್ಲದೂ ವಾಶ್ ಮಾಡೋಣ, ನೆನೆ ಹಾಕೋಣ ಅಂದ್ಬಿಟ್ಟು ಬಂದು ನೆನೆ ಹಾಕಿದ್ದೀನಿ. ಈ ಗ್ಯಾಪಲ್ಲಿ ನನ್ನ ಮಗ ಅಮ್ಮಂಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ. ಪಾಪ ಬೇಜಾರು ಅಂತಾನೆ. ಅದಕ್ಕೆ ನೇರಳೆಣ್ಣು ತಿನ್ನು ಅಂತ ತಂದುಕೊಟ್ಟೆ. ಅವನು ಸ್ವಲ್ಪ ತಿಂದ, ನಾನು ಸ್ವಲ್ಪ ತಿಂದೆ. ನಾನೇನು ಕಮ್ಮಿನಾ ಗೈಸ್, ನಾನು ತಿನ್ನಬಾರ್ದಾ? ನೋಡಿ, ನಾನು ಹೊರಗಡೆ ಬಂದ ತಕ್ಷಣ ಹೆಂಗೆ ಎಲ್ಲ ಬಂದು ಅಟೆನ್ಷನ್ ಅಂತ ನಿಂತ್ಕೊತವೆ. ಬಿಡಿ ಜಾಗ ಬಿಡಿ ಗೈಸ್. ನೋಡಿ, ಸ್ಕೂಲ್ ಬ್ಯಾಗ್ನ ವಾಶ್ ಮಾಡಿ ಒಣ ಹಾಕಿದ್ದೀನಿ. ಕೆಲಸ ಮಾಡಿ ಸಾಕಾಯಿತು. ಸೊ ಮೇಲ್ಗಡೆ ಬಂದೆ ಏನಾದರೂ ತಿನ್ನೋಣ ಅಂತ. ನೆನಪಾಯಿತು, ಮನೇಲಿ ಧಾರವಾಡ ಪೇಡ ಇದೆ ಗೈಸ್, ಬನ್ನಿ ತಿನ್ನೋಣ. ತಿಂದು ಬೇಜಾರಾಯಿತು. ಮತ್ತು ನಾನು ನನ್ನ ಮಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಬುಕ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ವು. ಯಾಕೆಂದರೆ ಸ್ಕೂಲ್ ಮುಗೀತು ಅಲ್ಲ, ಎಲ್ಲ ಎತ್ತಿಟ್ಬಿಡೋಣ ಅಂತ. ಅಮ್ಮ ಮಗಂಗೆ ಕ್ಲೀನಿಂಗ್ ಕೆಲಸ ಸಾಕಾಯಿತು. ಸೊ ಹಾಗಾಗಿ ಒಂದು ಮಟನ್ದು ಏನಾದರೂ ರೆಸಿಪಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಟನ್ ಮತ್ತು ಪನ್ನೀರ್ ಯೂಸ್ ಮಾಡಿಕೊಂಡು ಮಟನ್ ಪನ್ನೀರ್ ಗ್ರಿಲ್ ಮಾಡ್ಕೊತಾ ಇದ್ದೀವಿ. ಈ ಗ್ಯಾಪಲ್ಲಿ ಅಪ್ಪಂಗೆ ಮಗಂಗೆ ವಾಟರ್ ಮೆಲನ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ.